ಹಲೋ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಇವತ್ತು ನಿಮಗಾಗಿ ಒಂದು ವಿಶೇಷವಾದ ಬಹಳ ಉಪಯುಕ್ತವಾದ ವಿಡಿಯೋವನ್ನು ಮಾಡಿದ್ದೀನಿ, ನೋಡೋಣ ಬನ್ನಿ. ವಿಶೇಷವಾದ ವಿಡಿಯೋ ಅಂತ ಹೇಳಿಬಿಟ್ಟು ಹುಲ್ಲನ್ನು ತೋರಿಸ್ತಿದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ನೋಡಿ, ಇದು ಅಂತಿಂತ ಹುಲ್ಲಲ್ಲ, ಇದು ಗರಿಕೆ. ಇದನ್ನು ಬರ್ಮುಡಾ ಗ್ರಾಸ್, ದೂರ್ವಾ ಗ್ರಾಸ್ ಅಂತ ಕೂಡ ಕರೀತಾರೆ. ಇದರ ಉಪಯೋಗಗಳನ್ನ ತಿಳ್ಕೊಂಡ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇದನ್ನು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗದೆ ನಿಮ್ಮ ಮನೆಯಲ್ಲೇ ಹೇಗೆ ಬೆಳೆಯೋದು ಅನ್ನೋದನ್ನು ಕೂಡ ನಾನು ಇವತ್ತು ತೋರಿಸ್ಕೊಡ್ತೀನಿ. ಇದರಲ್ಲಿ ಬಹಳ ಪೌಷ್ಟಿಕಾಂಶಗಳಿದ್ದಾವೆ. ರಾ ಪ್ರೋಟೀನ್, ಫೈಬರ್ ಮತ್ತು ಮಿನರಲ್ಸ್ಗಳು ಹೇರಳವಾಗಿರ್ತವೆ. ಗರಿಕೆಯನ್ನು ವಿಶೇಷವಾಗಿ ಗಣಪತಿಗೆ ಅರ್ಪಿಸಲಾಗುತ್ತೆ. ಗರಿಕೆ ತನ್ನ ಮೇಲೆ ಬೀಳುವ ಇಬ್ಬನಿಯಲ್ಲಿರುವ ಶಕ್ತಿಯನ್ನು ಹೀರಿಕೊಂಡು ಬೆಳೆಯುವ ಸಾಮರ್ಥ್ಯವನ್ನು ಪಡೆದಿದೆ. ಇದರಿಂದ ಪೂಜೆಯಲ್ಲಿ ಇದು ಹೆಚ್ಚಿನ ಮಹತ್ವವನ್ನು ಪಡೆದಿದೆ. ಗಣಪತಿಯ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಹೊಟ್ಟೆ ತುಂಬ ದಪ್ಪ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಋಷಿಮುನಿಗಳೆಲ್ಲ ಸೇರಿ 21 ಗರಿಕೆಗಳ ಕಟ್ಟನ್ನು ಗಣಪತಿಯ ತಲೆಯ ಮೇಲಿಟ್ಟಾಗ ಉಷ್ಣಾಂಶ ಆವಿಯಾಗಿ ನೋವು ಕಡಿಮೆಯಾಯಿತು ಅನ್ನೋ ನಂಬಿಕೆ ಇದೆ. ಆದ್ದರಿಂದಲೇ ಈಗಲೂ ಕೂಡ ಗಣೇಶನಿಗೆ 21 ಗರಿಕೆಯನ್ನು ಅರ್ಪಿಸುವ ಪರಿಪಾಠ ಬೆಳೆದು ಬಂದಿದೆ. ಹುಲ್ಲಿನಲ್ಲಿ ಅನೇಕ ವಿಧಗಳಿರ್ತವೆ. ಅದರಲ್ಲಿ ಈ ಗರಿಕೆಯನ್ನೇ ಪರ್ಟಿಕ್ಯುಲರ್ ಆಗಿ ನಾವು ಹೇಗೆ ಗುರುತಿಸೋದು ಅನ್ನೋ ಡೌಟ್ ಎಲ್ಲರಿಗೂ ಇರುತ್ತೆ. ಇದನ್ನು ನಾವು ಬಹಳ ಈಸಿಯಾಗಿ ಗುರುತಿಸ್ಬೋದು. ಈ ಗರಿಕೆಯ ಮೇಲ್ಭಾಗದಲ್ಲಿ ಅಂದರೆ ತುದಿಯಲ್ಲಿ 3 ಬ್ರಾಂಚ್ಗಳಿರ್ತವೆ. ಇದನ್ನು ಶಿವನ ತ್ರಿಶೂಲಕ್ಕೆ ಹೋಲಿಸಲಾಗಿದೆ. ಇದನ್ನು ಮನೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿಯನ್ನೆಲ್ಲ ಇದು ಹೀರ್ಕೊಂಡ್ಬಿಟ್ಟು ಮನೆಯಲ್ಲಿ ಧನಾತ್ಮಕ ಶಕ್ತಿ ಅಂತಂದರೆ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಎಲ್ಲ ರೀತಿಯ ಮಣ್ಣುಗಳಲ್ಲೂ ಬೆಳೆಯುತ್ತೆ. ಆದರೆ ಗಟ್ಟಿ ಮಣ್ಣಲ್ಲಿ ಚೆನ್ನಾಗಿ ಬೇರು ಬಿಟ್ಟು ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಕಾಂಡ ಅಥವಾ ಬೇರು ಭಾಗವನ್ನು ಕತ್ತರಿಸಿ ಎಲ್ಲೂ ಬೇಕಾದರೂ ನಾವು ಬೆಳಿಬಹುದು. ಇದನ್ನು ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇದು ವರ್ಷದ ಎಲ್ಲ ಕಾಲಗಳಲ್ಲೂ ಬೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಅಂದರೆ ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಅನ್ನೋದು ಯಾವುದೂ ಇಲ್ಲ, ಎಲ್ಲ ಕಾಲಗಳಲ್ಲೂ ಬೆಳೆಯುತ್ತೆ. ಆದರೆ ಮಳೆಗಾಲದಲ್ಲಿ 5ರಿಂದ 7 ಮೀಟರ್ವರೆಗೂ ಇದು ಬೆಳೆಯಬಲ್ಲದು. ಇದನ್ನು ನೋಡಿ, ನಮ್ಮ ಮನೆಯಲ್ಲಿ ನಾನು ಪಾಟಲ್ಲೇ ಬೆಳೆದಿದ್ದೀನಿ. ಇದನ್ನು ಹುಡುಕೊಂಡು ನಾನು ಅಲ್ಲಿ ಇಲ್ಲಿ ಹೋಗುವಂಥ ಅಗತ್ಯನೇ ಇಲ್ಲ. ನಮ್ಮ ಮನೆಯಲ್ಲೇ ಸಾಕಷ್ಟು ಪ್ರಮಾಣದಲ್ಲಿ ಗರಿಕೆ ನನಗೆ ಸಿಗ್ತಾ ಇದೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದರ ಅತ್ಯಮೂಲ್ಯ ಉಪಯೋಗಗಳು ಏನೇನು ಅನ್ನೋದನ್ನು ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋಣ ಬನ್ನಿ. ಈ ಗರಿಕೆ ಕಣ್ಣಿನ ತೊಂದರೆಗಳಿಗೆ, ಮೂಗಿನಲ್ಲಿ ರಕ್ತಸ್ರಾವ ಆಗೋದು, ವಸಡಿನಲ್ಲಿ ರಕ್ತಸ್ರಾವ ಆಗೋದು, ಅಸಿಡಿಟಿ, ಎದೆ ಉರಿ, ಚರ್ಮದಲ್ಲಿ ತುರಿಕೆ, ಕಾನ್ಸ್ಟಿಪೇಷನ್, ಒಬೆಸಿಟಿ, ಮಹಿಳೆಯರಲ್ಲಿ PCOS ಮತ್ತು ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಗಳು, ತಲೆಯಲ್ಲಿ ಹೊಟ್ಟಾಗಿರೋದು, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರೋದು, ಇದೆಲ್ಲದಕ್ಕೂ ಬಹಳ ಯೂಸ್ಫುಲ್ ಆಗಿದೆ. ನಿಮ್ಮ ತಲೆಯಲ್ಲಿ ಹೊಟ್ಟು ಅಂತಂದರೆ ಡ್ಯಾಂಡ್ರಫ್ ಹೆಚ್ಚಾಗಿದ್ದರೆ, ತಲೆಯ ತುರಿಕೆ ಜಾಸ್ತಿ ಆಗಿದ್ದರೆ ಎಳ್ಳೆಣ್ಣೆಯನ್ನು ತಗೊಳ್ಬೇಕು. ಈ ಎಳ್ಳೆಣ್ಣೆಯನ್ನು ಗರಿಕೆಯೊಂದಿಗೆ ಕುದಿಸ್ಬಿಟ್ಟು ಆರಿಸಿ ನಿಮ್ಮ ತಲೆಗೆ ಹಚ್ಕೊಳ್ಬೇಕು. ಇದರಿಂದ ಡ್ಯಾಂಡ್ರಫ್ ತುಂಬಾ ಕಡಿಮೆ ಆಗುತ್ತೆ, ತುರಿಕೆ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇದ್ದರೆ, ಬಾಯಿಯಲ್ಲಿ ದುರ್ವಾಸನೆ ಇದೆ ಅಂತ ಅನಿಸಿದರೆ ಈ ಗರಿಕೆಯ ರಸದಿಂದ ಪ್ರತಿದಿನ ಬಾಯಿ ಮುಕ್ಕಳಿಸ್ತಾ ಬರಬೇಕು. ಇದರಿಂದ ಈ ಎಲ್ಲ ತೊಂದರೆಗಳು ಕಡಿಮೆ ಆಗ್ತವೆ. ಈ ಗರಿಕೆಯ ಎಲ್ಲ ಭಾಗಗಳನ್ನು ಅಂದರೆ ಕಾಂಡ ಇರ್ಬೋದು, ಬೇರಿರ್ಬೋದು, ಇದ್ರ ಪೂರ್ತಿ ಗಿಡವನ್ನು ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನಂತರ ಈ ಒಣಗಿದ ಗಿಡವನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಇದು ಆಗಲಿಲ್ಲ ಅಂತಂದರೆ ಆನ್ಲೈನಲ್ಲಿ ಬರ್ಮುಡಾ ಗ್ರಾಸ್ ಪೌಡರ್ ಅಂದರೆ ಈ ಗರಿಕೆಯ ಪುಡಿ ಡೈರೆಕ್ಟಾಗಿ ಸಿಗುತ್ತೆ. ಇದನ್ನು ಕೂಡ ಉಪಯೋಗಿಸ್ಬೋದು. ಇದನ್ನು 2 ಗ್ಲಾಸ್ ನೀರಿನೊಂದಿಗೆ 1 ಚಮಚ ಪುಡಿಯನ್ನು ಮಿಕ್ಸ್ ಮಾಡಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಇದು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು. ಇದಕ್ಕೆ ಬೆಲ್ಲವನ್ನು ಸೇರಿಸಿ ನಂತರ ಕುಡಿಬೇಕು. ಹೀಗೆ ಮಾಡೋದ್ರಿಂದ ತಲೆನೋವು, ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಕಣ್ಣಿನ ತೊಂದರೆಗಳಿಗೆ ಏನು ಮಾಡಬೇಕು ಅಂತಂದರೆ, ಈ ಗರಿಕೆ ರಸವನ್ನು ತಗೊಂಡು ಹತ್ತಿಯಲ್ಲಿ ಈ ರಸವನ್ನು ಅದ್ದಿಬಿಟ್ಟು ಕಣ್ಣಿನ ಮೇಲೆ ಇಟ್ಕೊಳ್ಬೇಕು. ಸ್ವಲ್ಪ ಹೊತ್ತಿನ ತನಕ ಹೀಗೆ ಇಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಕಣ್ಣುರಿ, ಕಣ್ಣಿನಲ್ಲಿ ತುರಿಕೆ, ಕಣ್ಣು ಕೆಂಪಾಗೋದು ಇವೆಲ್ಲ ಕಡಿಮೆ ಆಗುತ್ತೆ. ಇನ್ನು ಚರ್ಮದ ತೊಂದರೆಗಳಿಗೆ ಏನು ಮಾಡಬೇಕು ಅಂತಂದರೆ, ಈ ಗರಿಕೆ ರಸಕ್ಕೆ ಅರಿಶಿಣವನ್ನು ಸೇರಿಸ್ಬಿಟ್ಟು ಚರ್ಮಕ್ಕೆ ಲೇಪಿಸಬೇಕು. ಇದರಿಂದ ಚರ್ಮದ ರ್ಯಾಷಸ್, ಉರಿ, ತುರಿಕೆ, ಗಂಧೆ ಎಲ್ಲ ಕಡಿಮೆ ಆಗುತ್ತೆ. ಇನ್ನು ಗರಿಕೆ ರಸಕ್ಕೆ ಮಜ್ಜಿಗೆಯನ್ನು ಸೇರಿಸಿ ದಿನಕ್ಕೆ 2 ಬಾರಿ ಕುಡಿಯೋದ್ರಿಂದ ಎದೆ ಉರಿ, ಅಸಿಡಿಟಿ ಶಮನ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗರಿಕೆಯಿಂದ ಎಷ್ಟೊಂದು ಉಪಯೋಗಗಳಿದ್ದಾವೆ ಅಂಥೇಳಿ. ಆದರೆ ಈ ಗರಿಕೆಯನ್ನು ಹುಡ್ಕೊಂಡು ನೀವು ಊರೆಲ್ಲ ಸುತ್ತಾಡೋದಕ್ಕೆ ಆಗೋದಿಲ್ಲ. ಅದು ಎಲ್ಲೆಲ್ಲಿ ಬೆಳೆದಿರುತ್ತೆ, ಎಷ್ಟು ಕ್ಲೀನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಇನ್ನು ಯಾವಾಗಾದರೂ ಪೂಜೆಗೆ ಬೇಕು ಅಂದರೂ ಕೂಡ ಈ ಗರಿಕೆಯನ್ನು ನೀವು ಹುಡ್ಕೊಂಡು ಹೋಗೋದು ತುಂಬ ಕಷ್ಟ ಆಗುತ್ತೆ. ಅದರ ಬದಲು ನಿಮ್ಮನೆಯಲ್ಲಿ ಇರುವಂತಹ ಜಾಗದಲ್ಲೇ ಅಥವಾ ನಿಮ್ಮ ಪಾಟ್ಗಳಲ್ಲೇ ಇದನ್ನು ಚೆನ್ನಾಗಿ ಸ್ವಚ್ಛವಾಗಿ ಬೆಳ್ಕೊಳ್ಬೋದು. ಇದರಿಂದ ನಿಮಗೆ ಬೇಕಾದಾಗ ಈ ಗರಿಕೆಯನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು. ನೋಡಿ, ನಮ್ಮನೆಯಲ್ಲೇ ಬೆಳೆದಿರುವಂತಹ ಗರಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಪಾಟ್ಗಳಲ್ಲೇ ಬೆಳ್ಕೊಂಡಿದ್ದೀನಿ. ನಮ್ಮ ಮನೆಗೆ ಸಾಕಾಗುವಷ್ಟು ಗರಿಕೆ ನಮಗೆ ಸಿಗತ್ತೆ.
ಇದನ್ನು ಬೆಳೆಯೋದು ತುಂಬಾ ಈಸಿ. ನಾನು ನಿಮ್ಗೆ ಈಗಾಗಲೇ ಹೇಳ್ದಂಗೆ ನಿಮ್ಮಲ್ಲಿರುವಂಥ ಯಾವುದೇ ಮಣ್ಣಿನಲ್ಲಿ ನೀವು ಇದನ್ನು ಬೆಳ್ಕೊಳ್ಬಹುದು. ಇದರ ಒಂದು ಗಿಡವನ್ನು ಅಥವಾ ಇದರ ಬೇರನ್ನು ಒಂದು ಸಣ್ಣ ತುಂಡನ್ನು ತಂದು ಹಾಕಿದರೆ ಸಾಕು, ಪ್ರತಿ ದಿವಸ ನೀರು ಹಾಕ್ತಾ ಇದ್ದರೆ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಇದನ್ನು ನೀವು ಬೇಕಿದ್ರೆ ಇದರ ಬೀಜಗಳನ್ನು ಮಣ್ಣಲ್ಲಿ ಹಾಕಿ ಕೂಡ ಬೆಳೆಯಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಗರಿಕೆ ಬಗ್ಗೆ ಈ ವಿಡಿಯೋ ನಿಮಗೆ ಹೇಗಂತ ಅನ್ನಿಸ್ತು? ಇದು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಬಿಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.